ನಮ್ಮ ಪೇಷಂಟ್ ಮೋಸ್ಟ್ ಕಾಮನ್ ಕ್ವಶನ್ ಏನಂದ್ರೆ ಮೋಸ್ಟ್ ಆಫ್ ದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸ್ಗೆ ಸರ್ಜರಿನೇ ಒಂದು ಟ್ರೀಟ್ಮೆಂಟ್. ಸೊ ನಮ್ಮ ಡಾಕ್ಟರ್ ಪ್ರಕಾರ ಏನಂದ್ರೆ ಮೋಸ್ಟ್ ಆಫ್ ದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ ಇವತ್ತು ಡ್ಯೂ ಟು ಲೈಫ್ ಸ್ಟೈಲ್ ಅಂಡ್ ಡಯಟ್. ನಾವೇನ್ ತಿಂತೀವಿ, ಡೇ ಟು ಡೇ ಆಕ್ಟಿವಿಟೀಸ್ ಏನ್ ಮಾಡ್ತೀವಿ, ಅದ್ರ ಮೇಲೆ ನಮ್ದು ಮೋಸ್ಟ್ ಆಫ್ ದ ಡಿಸೀಸ್ಗಳು ಇವತ್ತು ಡಿಪೆಂಡ್ ಆಗಿದೆ. ಸೊ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಂಪ್ಟಮ್ಸ್ ಲೈಕ್ gastritis, acute gastritis, chronic gastritis, gastroenteritis, obesity, fatty liver, and gastrointestinal cancers ಈ ತರ ಎಷ್ಟೊಂದು ಡಿಸೀಸ್ಗಳಿದೆ. ಫಾರ್ ದಟ್ ಸೇಕ್ ಫೈಲ್ಸ್, ಹೆಮೊರಾಯ್ಡ್ಸ್, ಫಿಷರ್, ಈ ಎಲ್ಲ ರೋಗಗಳು ಕೂಡ ಇವತ್ತು ನಾವೇನ್ ತಿಂತೀವಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇಂದನೇ ಬಂದಿರೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಡಯಟ್ ನ ಚೇಂಜಸ್ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಡಿಸೀಸ್ ಪ್ರಿವೆಂಟ್ ಮಾಡ್ಬೋದು. ಮೋಸ್ಟ್ ಕಾಮನ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬಹುದು ಅಂದ್ರೆ ಏನರ್ಥ ಅಂದ್ರೆ ಒಂದು ರೆಗ್ಯುಲರ್ ವಾಕ್ ಮಾಡೋಂಥದ್ದು, ಒಬೆಸಿಟಿನ ರೆಡ್ಯೂಸ್ ಮಾಡೋಂಥದ್ದು, ಅದಾದ್ಮೇಲೆ ಅನ್ನೆಸೆಸರಿ ಫುಡ್ ಅನ್ನ ಅವಾಯ್ಡ್ ಮಾಡೋಂಥದ್ದು, ಮತ್ತೆ ಎಕ್ಸೆಸಿವ್ ಗುಡ್ ಹೈಡ್ರೇಷನ್ ಅಂದ್ರೆ ಬಾಡಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕುಡಿಯೋಂಥದ್ದು. ಸೊ ಈ ಕಾಮನ್ ಚೇಂಜಸ್ ಗಳನ್ನ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸ್ ನ ಇವತ್ತು ನಾವು ಪ್ರಿವೆಂಟ್. ಡಯಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ದು ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಡಯಟ್ ಟೋಟಲಿ ಚೇಂಜ್ ಆಗಿದೆ. ಸೊ ಹೈ ಕಾರ್ಬೋಹೈಡ್ರೇಟ್, low protein diet and excessive calorie diet causing so much of problem, and lack of fiber in the diet also one of the cause for most of the gastrointestinal disease. ಅಂದ್ರೆ ನಾರಿನ ಅಂಶ, ನೀರಿನ ಅಂಶ ಎರಡೂ ಕೂಡ ನಮ್ಮ ಡಯಟ್ ಅಲ್ಲಿ ಇನ್ಕ್ರೀಸ್ ಆಗಬೇಕು. ಅದಾದ್ಮೇಲೆ ಫ್ಯಾಟ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಈ ತರ ನ್ಯೂಟ್ರಿಷನ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ನಾವು ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸ್ ಇವತ್ತು ನಾವು